ಬಿಗ್ ಬಾಸ್ 13 ಶುರು ಆಗೇ ಬಿಡ್ತು. ಎಲ್ಲ ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಆದರೆ ಈಗ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಈ ಪ್ರೋಮೋ ನೋಡ್ತಿದ್ರೆ ಗೊತ್ತಾಗ್ತಿದೆ, ತುಂಬ ಗ್ರ್ಯಾಂಡಾಗಿ ತೋರಿಸ್ತಿದ್ದಾರೆ. ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೇನ ಒಂದು ಕೋಟೆ ಥರ ತೋರಿಸಿದ್ದಾರೆ. ಇದು ಒಂಥರ ಬಿಗ್ ಬಾಸ್ ಕೋಟೆನೇ. ಯಾಕಂದರೆ ಒಳಗೋದವರು ಆಚೆ ಬರೋದಕ್ಕಾಗಲ್ಲ, ಆಚೆ ಇರೋರು ಒಳಗೋಗೋದಕ್ಕಾಗಲ್ಲ. ಯಾರನ್ನ ಕರೆಸ್ಕೊಬೇಕು, ಯಾರನ್ನ ಕಳಿಸ್ಬೇಕು, ಇದನ್ನ ಬಿಗ್ ಬಾಸ್ ಟೀಮೇ ತೀರ್ಮಾನ ಮಾಡ್ತಾರೆ. ಮುಖ್ಯವಾಗಿ ಯಾರನ್ನ ಹೊರಗಡೆ ಕರೆಸ್ಕೊಬೇಕು, ಯಾರನ್ನ ಒಳಗಡೆ ಇರಿಸ್ಕೊಬೇಕು, ಇದನ್ನ ಜನಗಳು ತೀರ್ಮಾನ ಮಾಡ್ತಾರೆ. ಈ ಪ್ರೋಮೋದಲ್ಲೂ ಅದೇ ರೀತಿ ತೋರಿಸಿದ್ದಾರೆ. ಬಿಗ್ ಬಾಸ್ ಮನೆ ಮುಂದೆ ಜನಗಳೆಲ್ಲ ತುಂಬಿದ್ದಾರೆ. ಈಗ ಎಲ್ಲರೂ ಪ್ರಶ್ನೆ ಇರೋದು, ಬಿಗ್ ಬಾಸ್ ಯಾವಾಗ ಶುರು ಆಗತ್ತೆ, ಯಾರು ಬರ್ತಾರೆ ಅಂತ. ಇದಕ್ಕೆ ಉತ್ತರ ಕೊಡೋದಕ್ಕೆ ಕಿಚ್ಚ ಸುದೀಪ್ ಅವರೇ ಬಂದು ಸೈಲೆಂಟ್ ಮಾಡಿಸಿದ್ದಾರೆ. ಈಗ ಇದರಿಂದ ಗೊತ್ತಾಗಿದ್ದು ನಮ್ಗೇನಂದ್ರೆ, ಮುಖ್ಯವಾಗಿ ಈ ಸತಿ ಕಿಚ್ಚ ಸುದೀಪ್ ಅವರೇ ನಡ್ಸೋದಕ್ಕೆ ಬರ್ತಿದ್ದಾರೆ ಅಂತ. ಈ ಪ್ರೋಮೋದಲ್ಲಿ ಸುದೀಪ್ ಅವ್ರನ್ನ ನೋಡಿ ತುಂಬ ಜನಕ್ಕೆ ಖುಷಿಯಾಗಿರುತ್ತೆ. ಈ ಪ್ರಶ್ನೆ ಎಲ್ರಿಗೂ ಇತ್ತು, ಈ ಸತಿ ಬಿಗ್ ಬಾಸ್ ನಡ್ಸ್ಕೊಡೋದಕ್ಕೆ ಯಾರು ಬರ್ತಾರೆ ಅಂತ. ಸುದೀಪ್ ಅವರೇ ಹಲವಾರು ಕಡೆ ಹೇಳ್ಕೊಂಡಿದ್ರು ನಾನು ಬರಲ್ಲ ಅಂತ. ಇವರು ಹೋದ್ ಸತಿ ನಡ್ಸ್ಕೊಡ್ತಾ ಇದ್ದಿದ್ದು ಯಾವ ರೀತಿ ಇತ್ತು ಅಂದರೆ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿ ನಡ್ಸ್ಕೊಡ್ತಾ ಇದ್ರು. ಇದೇ ಕಾರಣಕ್ಕೆ ಎಲ್ರಿಗೂ ಈ ಸತಿ ಸುದೀಪ್ ಅವ್ರು ಬರ್ತಾರ ಅನ್ನೋ ಅನುಮಾನ ಇತ್ತು. ಆದರೆ ಈಗ ಈ ಉತ್ತರಕ್ಕೆ ಪ್ರಶ್ನೆ ಸಿಕ್ಕಿದೆ. ಈ ಪ್ರೋಮೋದಲ್ಲಿ ಸುದೀಪ್ ಅವರು ಬರಬೇಕಾದ್ರೇನೆ ಡೈಲಾಗ್ ಹೇಳ್ತಾ ಬರ್ತಿದ್ದಾರೆ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಲೇ ಇಲ್ಲ, ಆದರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂದರೆ ಅದು ಬಿಗ್ ಬಾಸ್. ಆ ರೀತಿ ಡೈಲಾಗ್ ಹೇಳ್ತಾ ಬಂದಿದ್ದಾರೆ. ಇದು ನಿಜಾನೇ. ಬಿಗ್ ಬಾಸ್ ಅಭಿಮಾನಿಗಳು ಬಿಗ್ ಬಾಸ್ 12 ಮುಗ್ದಿದ ತಕ್ಷಣ ಮತ್ತೆ ಬಿಗ್ ಬಾಸ್ ಯಾವಾಗ ಶುರು ಆಗತ್ತೆ ಅಂತ ಕಾಯ್ತಾ ಇದ್ರು. ಯಾಕಂದರೆ ಬಿಗ್ ಬಾಸ್ ಬಂತು ಅಂದರೆ ಒಳ್ಳೆ ಟೈಮ್ ಪಾಸ್ ಆಗತ್ತೆ. ತುಂಬ ಜನ ಕನಸುಗಳು ಇಟ್ಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾರೆ. ಆ ರೀತಿ ಕನಸುಗಳು ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಆದರೆ ಇವರು ಈ ಸತಿ ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಇನ್ನು ಮುಂದೆ ಇದಕ್ಕೆ ಉತ್ತರ ಸಿಗತ್ತೆ. ಇನ್ನು ಮುಂದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.